ಪುರಾಣ ಪ್ರಸಿದ್ಧ ಶ್ರೀ ಕಾನದೇವಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹೆಸರೇ ಉಲ್ಲೇಖಿಸುವಂತೆ ಕಾನನ ಅಂದರೆ ಅರಣ್ಯ. ಒಂದು ಕಾಲದಲ್ಲಿ ಅರಣ್ಯವಾಗಿದ್ದಂಥ ಈ ಪ್ರದೇಶದಲ್ಲಿ ಐತಿಹ್ಯವಿರುವ ಶ್ರೀಮದ್ ಗೋಕರ್ಣ ಪುರಾಣದ ಪ್ರಕಾರ ರಾವಣ ತಪಸ್ಸನ್ನ ಮಾಡಿ ಮೊದಲ ಬಾರಿಗೆ ಶಿವನಿಂದ ಆತ್ಮಲಿಂಗದ ಬದಲಾಗಿ ಪಾರ್ವತಿಯನ್ನ ತನ್ನ ಜೊತೆ ಕಳುಹಿಸಿಕೊಡುವುದಾಗಿ ಬೇಡಿಕೆ ಇಟ್ಟು ಕರೆದುಕೊಂಡು ಹೋಗುತ್ತಾನೆ. ನಾರದರ ಸಲಹೆಯಂತೆ ಹೋಗುವ ದಾರಿಯಲ್ಲಿ ಯಾವ ಕಾರಣಕ್ಕೂ ಪಾರ್ವತಿ ದೇವಿಯನ್ನ ಹಿಂತಿರುಗಿ ನೋಡಲೇಬಾರದು. ಒಂದು ವೇಳೆ ತಿರುಗಿ ನೋಡಿದ ಸ್ಥಳದಲ್ಲೇ ಪಾರ್ವತಿ ದೇವಿಯು ಭೂಸ್ಪರ್ಶಳಾಗಿ ಅಲ್ಲೇ ನೆಲೆಸುತ್ತಾಳೆ ಎಂದು ಸಲಹೆ ನೀಡಿರುತ್ತಾರೆ. ಆದರೆ ನಾರದರ ಸಲಹೆಯನ್ನ ಮೀರಿಯೂ ಕೂಡ ರಾವಣ ತನ್ನ ಅಲ್ಪಮತಿಯಿಂದ ಹಿಂತಿರುಗಿ ನೋಡಿದಾಗ ಪಾರ್ವತಿ ದೇವಿಯು ರೌದ್ರ ರೂಪವನ್ನ ತಾಳಿ ಭೂಸ್ಪರ್ಶ ಮಾಡುತ್ತಾಳೆ. ಈ ದೇವಿಯು ಶಿವನ ಪ್ರತ್ಯಕ್ಷತೆಯ ಆಲಿಂಗನ ಮಾಡಿದ ನಂತರವೇ ಶಾಂತ ಸ್ವರೂಪಳಾಗಿ ಶಾಂತ ದುರ್ಗಿಯಾಗಿ ನೆಲೆಸುತ್ತಾಳೆ. ಈ ಪುಣ್ಯ ಭೂಮಿಯೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರುಕುಳಿಯ ಶ್ರೀ ಕಾನದೇವಿ ದೇವಾಲಯ. ಈ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿರುವ ಶಿವನ ದೇವಾಲಯದ ಮುಂದೆ ನದಿ ಹರಿಯುತ್ತಿದ್ದು, ಹಿಂದೊಮ್ಮೆ ಇಲ್ಲಿ ಅಂಕೋಲಾ ಬಂಡಿ ಹಬ್ಬದ ಕಳಶ ಬಿದ್ದಿರುವುದರಿಂದ ಈಗ ಆ ಬಂಡಿ ಹಬ್ಬವನ್ನ ಶಿರುಕುಳಿಯ ಬದಲಾಗಿ ಅಂಕೋಲಾದ ಬಂಡಿ ಬಜಾರದಲ್ಲಿ ಆಚರಣೆ ಮಾಡುತ್ತಾರೆ. ಪುರಾಣ ಪ್ರಸಿದ್ಧ ಪಡೆದುಕೊಂಡಿರುವ ಈ ದೇವಾಲಯದ ನೂತನ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ಭಕ್ತಾದಿಗಳು ಧನ ಸಹಾಯ ಮಾಡುವವರಿಗೆ ಹೆಚ್ಚಿನ ಮಾಹಿತಿಯನ್ನ ಕಮೆಂಟ್ ಅಲ್ಲಿ ಪಿನ್ ಮಾಡಲಾಗಿದೆ. ದೇವಾಲಯವು ಆದಷ್ಟು ಬೇಗ ಲೋಕಾರ್ಪಣೆಗೊಳ್ಳಲಿ ಎಂದು ನಮ್ಮ ನಾಡು ನಮ್ಮ ಹೆಮ್ಮೆ ತಂಡ ಹಾರೈಸುತ್ತದೆ.